ಹಾಯ್ ಸ್ನೇಹಿತರೆ, ಮನಸ್ಸಖಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಪ್ರಿಯಾಂಕಾ, ವಯಸ್ಸು 33 ವರ್ಷ ತುಂಬಿದೆ. ಎತ್ತರ ಬಂದು 5 ಅಡಿ 4 ಇಂಚು. ಊರು ತುಮಕೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದಾರೆ. ಶಿಕ್ಷಣ ಬಿ.ಎಡ್ ಮುಗಿಸಿದ್ದಾರೆ. ವೈವಾಹಿಕ ಸ್ಥಿತಿ ವಿಧವೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಹೀಂದ್ರಾ ಬುಲೆರೋ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಹೃದಯದ ಹುಡುಕಾಟ. ಜೀವನದಲ್ಲಿ ಮತ್ತೆ ಬೆಳಕು ಕಾಣುವ ಆಸೆ ಹೊಂದಿದ್ದಾಳೆ. ಶಾಂತ ಮತ್ತು ಸುರಕ್ಷಿತ ಸಂಬಂಧ ಬಯಸುತ್ತಿದ್ದಾಳೆ. ನಂಬಿಕೆ ಮತ್ತು ಭರವಸೆ ಅವಳಿಗೆ ತುಂಬಾನೇ ಮುಖ್ಯ. ಮನಸ್ಸಿಗೆ ಹತ್ತಿರವಿರುವ ಸಂಗಾತಿ ಆಗಿರಬೇಕು. ಸಂತೋಷ ದುಃಖ ಹಂಚಿಕೊಳ್ಳುವ ಒಡನಾಟ ಬೇಕು. ಭವಿಷ್ಯವನ್ನು ಸ್ಥಿರವಾಗಿ ಕಟ್ಟುವ ಕನಸು ಕಂಡಿದ್ದಾಳೆ. ಆತ್ಮೀಯ ದಾಂಪತ್ಯ ಜೀವನ ಬಯಸುತ್ತಿದ್ದಾಳೆ. ಅವಳು ಬಯಸುವ ಸಂಗಾತಿ ಹೀಗಿರಲಿ: ಸಹಾನುಭೂತಿ ಇರುವ, ಅರ್ಥ ಮಾಡಿಕೊಳ್ಳುವವನೂ ಆಗಿರಲಿ, ಗೌರವದಿಂದ ವರ್ತಿಸುವ ಗುಣ ಇರಲಿ, ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಲಿ, ಜವಾಬ್ದಾರಿಯುತ ಮತ್ತು ಪ್ರಾಮಾಣಿಕನಾಗಿರಲಿ, ಅವಳ ಭಾವನೆಗಳನ್ನು ಗಮನಿಸುವಂತನಾಗಿರಲಿ, ಜೀವನದಲ್ಲಿ ಶಾಂತಿ ನೀಡುವ ಸಂಗಾತಿಯಾಗಿರಲಿ, ಜೊತೆ ನಿಲ್ಲುವ ಧೈರ್ಯ ಹೊಂದಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ ಮಹೀಂದ್ರಾ ಬುಲೆರೋ ನೀವು N10 ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 9 ಲ್ಯಾಕ್ ಆಗಿರುತ್ತೆ. 2023ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 27,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಏಪ್ರಿಲ್ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1493 ಸಿಸಿ ಇದೆ ಮತ್ತು 3 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.5 ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 100 BHP ಮತ್ತೆ RPM ಬಂದು 3750 ಅಂತಾನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಟರ್ಕ್ ಬಂದು 260 Nm ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಚಾನಲ್ಗೆ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.